ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಪದರ್ ಚಪಾತಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಚಪಾತಿ ಹಿಟ್ಟನ್ನ ಒಂದು ತಾಟಲ್ಲಿ ಹಾಕೊಳ್ಳನ್ರಿ. ನೋಡ್ರಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳನ್ರಿ. ನೆಕ್ಸ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಲಿಸ್ಕೊಳ್ಳನ್ರಿ. ನೋಡ್ರಿ, ಚಪಾತಿ ಹಿಟ್ಟು ತುಂಬ ಮೃದುವಾಗಿ ಕಲಿಸ್ಕೋಬೇಕಾಗತ್ತೆ. ಮೃದುವಾಗಿ ಕಲಸಿದಷ್ಟು ಚಪಾತಿ ಚೆನ್ನಾಗಿ ಬರುತ್ತೆ. ನೋಡ್ರಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾವು ಕಲಿಸ್ಕೊಳ್ಳೋಣ. ನೋಡ್ರಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ಳೋಣ್ರಿ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯೋಕೆ ಹೋಗಬೇಡಿ. ನೋಡ್ರಿ, ಈ ರೀತಿ ನೀರು ಹಾಕ್ಕೊಳ್ತಾ ನೀಟಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ನಾದ್ಕೋಬೇಕಾಗತ್ತೆ ಕಣ್ರಿ. ಚೆನ್ನಾಗಿ ನಾದಿದಷ್ಟು ಚಪಾತಿ ಮೃದುವಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ತೀರಾ ಗಟ್ಟಿಯಾಗಿ ಕಲಿಸ್ಕೋಬೇಡಿ, ಸ್ವಲ್ಪ ಮೃದುವಾಗಿ ಕಲಿಸ್ಕೊಳ್ಳೋಣ್ರಿ. ನೋಡ್ರಿ, ಈ ರೀತಿ ಮೃದುವಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಚಿಮ್ಸ್ಕೊಳ್ತಾ ಕಲಿಸ್ಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಕಣ್ರಿ. ನೋಡಿರಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಹಾಕ್ಕೊಳ್ಳೋಣ್ರಿ. ಬಿಗಿಯಾಗಿ ನಾದ್ಕೋಬಾರ್ದು, ಸ್ವಲ್ಪ ಮಿದುವಾಗಿ ನಾದ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಬಿಟ್ಟು ಇದನ್ನು ಒಂದು ಪ್ಲೇಟು ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಡೋಣ. ನೋಡ್ರಿ, ನೆಂದಿದೆ ಹಿಟ್ಟು. ನೋಡ್ರಿ, ಎಷ್ಟು ಚೆನ್ನಾಗಿ ನೆಂದಿದೆ. ಈ ಹಿಟ್ಟು ಚೆನ್ನಾಗಿ ನೆಂದಿದ್ರೆ ಚಪಾತಿ ಚೆನ್ನಾಗಿ ಬರುತ್ತೆ ಕಣ್ರಿ. ನೋಡ್ರಿ, ಒಂದು ಉಳಿ ತೊಗೊಂಡ್ಬಿಟ್ಟು ಚಪಾತಿನ ಲಟ್ಟಿಸ್ಕೊಳ್ಳೋಣ್ರಿ. ನೀಟಾಗಿ ಸ್ವಲ್ಪ ಹಿಟ್ಟು ಹಾಕೊಂಡ್ಬಿಟ್ಟು ಲಟ್ಟಿಸ್ಕೊಳ್ಳೋಣ್ರಿ. ಯಾವ ರೀತಿ ಪದರ್ ಶೇಪಲ್ಲಿ ಚಪಾತಿ ಮಾಡ್ತೀವಿ ಅಂದರೆ ನಾನಾ ಥರ ಇದೆ ಕಣ್ರಿ. ನೋಡ್ರಿ, ಈ ರೀತಿ ಫಸ್ಟಿಗೆ ಸ್ಟಾರ್ಟಿಂಗ್ ನಾವು ಉತ್ಕೋಬೇಕಾಗುತ್ತೆ. ಉತ್ಕೊಂಡು ಇದನ್ನು ನೋಡ್ರಿ, ಎರಡು ಭಾಗ ನಾವು ಈ ರೀತಿ ಪೋಡ್ ಮಾಡ್ಕೊತ ಹೋಗೋಣ. ಆ ಕಡೆ ಈ ಕಡೆ ಸ್ವಲ್ಪ ಮಧ್ಯ ಭಾಗದಲ್ಲಿ ಪೋಡ್ ಮಾಡ್ಕೊತ ಹೋಗನ್ರಿ. ನೋಡ್ರಿ, ಆ ಕಡೆ ಈ ಕಡೆ ಎರಡು ಉಳಿ ಥರ ಆಗುತ್ತೆ ಕಣ್ರಿ. ಸ್ವಲ್ಪ ಆ ಕಡೆ ಈ ಕಡೆ ಎಣ್ಣೆ ಹಚ್ಕೊಳ್ಳೋಣ್ರಿ. ಎಣ್ಣೆ ಮತ್ತೆ ಅದ್ರ ಮೇಲೆ ಮತ್ತೆ ಹಿಟ್ಟು ಹಾಕ್ಕೊಳ್ಳೋಣ್ರಿ. ಹಿಟ್ಟು ಹಾಕ್ಕೊಂಡ್ಬಿಟ್ಟು ಉದ್ದಿದ್ರೆ ಚಪಾತಿ ಚೆನ್ನಾಗಿ ಪದರವಾಗಿ ಬರುತ್ತೆ ಕಣ್ರಿ. ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ರಿ, ಚಪಾತಿ ಊದ್ಕೊಳ್ಳೋಣ ನೀಟಾಗಿ ತೆಳ್ಳಗೆ. ನೋಡ್ರಿ, ಹಂಚು ಕಾದಿದೆ, ಚಪಾತಿ ಬೇಯಿಸ್ಕೊಳ್ಳೋಣ. ನೋಡ್ರಿ, ಚಪಾತಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕಣ್ರಿ. ಅಷ್ಟು ಮೃದುವಾಗಿ ಪದರವಾಗಿ ಬರುತ್ತೆ ಕಣ್ರಿ ಚಪಾತಿ. ಇದು ಡಬಲ್ ಪದರ್ ಬರುತ್ತೆ ಕಣ್ರಿ. ಇನ್ನು ನಿಮಗೆ ಜಾಸ್ತಿ ಪದರವಾಗಿ ಬೇಕಂದರೆ ಇನ್ನೂ ಒಂದು ಟ್ರಿಕ್ ಇದೆ ಕಣ್ರಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ನೋಡ್ರಿ, ಎಲ್ಲ ಚಪಾತಿನೂ ಇದೇ ರೀತಿನೇ ನಾವು ಬೇಯಿಸ್ಕೊಂಡಿದ್ದೀವಿ. ನೋಡ್ರಿ, ಇದು ಡಬಲ್ ಪದರ್ ಎಷ್ಟು ಚೆನ್ನಾಗಿ ಬಂದಿದೆ. ನೋಡ್ರಿ, ತಾನಾಗಿ ಎಷ್ಟು ಚೆನ್ನಾಗಿ ಬಿಡ್ಕೊಳ್ತಿದೆ ನೋಡಿ. ನೋಡ್ರಿ, ಹೀಗೆ ನಮ್ಮ ರೆಸಿಪಿ ನೋಡ್ತಾ ಇರ್ರಿ. ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯೋಕೆ ಹೋಗಬೇಡಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ. ಬಾಯ್ ಸ್ನೇಹಿತರೆ.